ನಮಸ್ಕಾರ. ನಾವಿವತ್ತು ಸಾಮಾಜಿಕ ಸಂಸ್ಥೆಗಳ ಎಂಬ ಪಾಠವನ್ನು ನೋಡೋಣ್ರಿ. ಇದರ ಅರ್ಥ ಏನಂದ್ರೆ, ನಾವು ಸಮಾಜವನ್ನು ಅರ್ಥೈಸ್ಕೊಳ್ಬೇಕಂದ್ರೆ ನಮ್ಗೆ ಸಾಮಾಜಿಕ ಸಂಸ್ಥೆಗಳು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಏನಂದ್ರೆ ನಮ್ಮ ಮೂಲಭೂತ ಅವಶ್ಯಕತೆಗಳು ಏನಿರ್ತಾವಲ್ರಿ ಅವ್ನ ಈಡೇರಿಸಿಕೊಳ್ಳೋ ಸಲುವಾಗಿ ಏನಂದ್ರೆ ಈ ಸಾಮಾಜಿಕ ಸಂಸ್ಥೆಗಳೇನಂದ್ರೆ ಇವು ಅವಿಭಾಜ್ಯ ಅಂಗಗಳಾಗ್ಯಾವು ಅಂತ ನಾವು ಹೇಳ್ಬೋದ್ರಿ. ನೋಡ್ರಿ, ಈಗ ಸಾಮಾನ್ಯ ನಮ್ಮ ಸಮೂಹದೊಳಗೆ ನಾವು ಜನರು ಏನದೀವಲ್ಲ, ನಮ್ಮ ಆಸಕ್ತಿ ಆಗಿರ್ಬೋದು, ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಂತಂದು ಹೇಳಿ ಒಗ್ಗೂಡಿದಾಗ ಅದು ಸಂಸ್ಥೆ ಆಗುತ್ತಾ ಅಂತ ನಾವು ಹೇಳ್ಬೋದ್ರಿ. ಇದಕ್ಕೆ ಹಲವಾರು ನಿಯಮಗಳು ಮತ್ತು ಕಾರ್ಯವಿಧಾನಗಳದಾವ್ರಿ ಈ ಸಾಮಾಜಿಕ ಸಂಸ್ಥೆಗೆ. ನೋಡ್ರಿ, ಈ ಸಮ್ನರ್ ಮತ್ತು ಕೆಲ್ಲರ್ ಅವರು ಎಂಬುವರು ಏನು ಹೇಳ್ತಾರಂದ್ರೆ, ಜೀವಿಗಳ ಶರೀರದಲ್ಲಿ ಜೀವಕಣ ಮತ್ತು ಅಂಗಾಂಗಗಳಿರುವಂತೆ ಸಮಾಜಕ್ಕೆ ಲೋಕಾರೂಢಿಗಳು ಮತ್ತು ಸಂಸ್ಥೆಗಳು ಇರುತ್ತವೆ ಎಂದಿದ್ದಾರೆ. ಏನಂದ್ರೆ ನಮ್ಮ ಜೀವಿಯೊಳಗೆ ನೋಡ್ರಿ, ಜೀವಕಣ ನಮ್ದು ವೆರಿ ಇಂಪಾರ್ಟೆಂಟ್ ಅಲ್ಲ. ಅಂಗಾಂಗಗಳದಲ್ಲ, ಅವು ಇರ್ಲಿಕ್ಕಂದ್ರೆ ನಮ್ಮ ಜೀವ ಏನಾದರೂ ಇರ್ತೈತಾ, ನಮ್ಮ ಶರೀರ ಏನಾದರೂ ಇರುತ್ತಾ? ಸೊ ಇಲ್ವಲ್ಲ. ಹಾಗಾಗಿ ಹೆಂಗೆ ಜೀವಕ್ಕೆ ನಮ್ಗೆ ಅಂಗಾಂಗಗಳು ಇಂಪಾರ್ಟೆಂಟು, ಹಂಗೆ ಸಮಾಜಕ್ಕೆ ಏನಂದ್ರೆ ಲೋಕಾರೂಢಿಗಳಾಗಿರ್ಬೋದು, ಸಂಸ್ಥೆಗಳೇನು ಇಂಪಾರ್ಟೆಂಟ್ ಅಂತಂದು ಹೇಳ್ತಾರೆ ರೀ. ನೋಡ್ರಿ, ಏನಂದ್ರೆ ಸಮ್ಮರ್ ಅವರು ಹೇಳ್ತಾರೆ ನೋಡ್ರಿ, ಇನ್ನೊಬ್ರು, ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಲು ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನು ಸಂಸ್ಥೆ ಅಂತಂದು ಹೇಳಿ ಕರೀತಾರೆ. ನೋಡ್ರಿ, ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ಈಡೇರಿಸ್ಕೊಳ್ಳೋ ಸಲುವಾಗಿನ ಸ್ಥಾಪಿತವಾಗಿರುವುದು ಏನಂದ್ರೆ ಸಂಸ್ಥೆ ಅಂತಂದು ಹೇಳಿ ನಾವು ಹೇಳ್ತೀನಿ ರೀ. ಏನಂದ್ರೆ ನೋಡ್ರಿ, ನಮ್ಮ ಸಮಾಜದೊಳಗೆ ಇರುವಂಥ ರೂಢಿ, ಕಾನೂನು, ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ರಾಜ್ಯ ವ್ಯವಸ್ಥೆ ಇವೆಲ್ಲ ಏನಂದ್ರೆ ಸಾಮಾಜಿಕ ಸಂಸ್ಥೆಗಳು ಅಂತಂದು ನಾವು ಹೇಳ್ಬೋದು ರೀ. ಇವೆಲ್ಲ ನಮ್ಗೆ ಅವಶ್ಯಕತೆ ಬೀಳ್ತಾವಲ್ರಿ, ನಮ್ಮ ಆಸೆ ಆಕಾಂಕ್ಷೆಗಳಿಗೂ ಇವೆಲ್ಲ ಇದನ್ನು ಮಾಡಿರ್ತಾವಲ್ಲ, ಹಾಗಾಗಿ ಇವು ಅಂತಂದು ಹೇಳ್ಯಾರ. ಇನ್ನು ಮೆಕೆವೆರ್ ಮತ್ತು ಪೇಜ್ರವ್ರು ಹೇಳ್ತಾರೆ ರೀ, ಏನಂದ್ರೆ ಸಾಮಾಜಿಕ ಸಂಸ್ಥೆಗಳು ಏನದವಲ್ಲ ಇವು ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಸಿಕೊಂಡಿರುವ ಒಂದು ವ್ಯವಸ್ಥೆ ಅಂತಂದು ಹೇಳ್ತಾರೆ ರೀ. ನೋಡ್ರಿ, ನಾವೀಗ ಕುಟುಂಬ ವ್ಯವಸ್ಥೆ ಅಂದ ತಕ್ಷಣ ಕುಟುಂಬದೊಳಗೆ ಏನೇನು ಪಾಲಿಸ್ಬೇಕು, ಏನೇನು ಇರ್ತಾವೆ, ಯಾವ ಪದ್ಧತಿಗಳದಾವೆ ಅದ್ರದ್ದೊಂದು ಇದಾದ್ರೆ, ವಿವಾಹ ಪದ್ಧತಿ ಅಂತಂದ ತಕ್ಷಣ ವಿವಾಹದೊಳಗೆ ಏನೇನು ಇರುತ್ತೆ, ಯಾವ್ಯಾವ ಇದನ್ನು ಮಾಡಬೇಕು, ಯಾವ ರೀತಿ ಇರಬೇಕು ಅದ್ರದ್ದೊಂದು ಲಿಸ್ಟ್ ಬೇರೆ. ರಾಜ್ಯ ವ್ಯವಸ್ಥೆ ಅಂದ್ರೆ ಅದರ ಆಡಳಿತ ಹೆಂಗೆ ನಡಿಬೇಕು, ಅದ್ರದ್ದು ವ್ಯವಸ್ಥೆ ಹೆಂಗೆ ನಡಿಬೇಕು ಅಂತ ಅದ್ರ ಸ್ಥಿರವಾದಂಥ ಒಂದು ರೂಲ್ಸ್ ಇರ್ತವೆ. ಅದಕ್ಕಂತಲೇ ಏನು ಬೇರೆ ಬೇರೆ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ ರೀ. ಹಾಗಾಗಿ ಏನಂತಾರಂದ್ರೆ ಇವರು ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪುಗೊಂಡಿರುವ ಒಂದು ವ್ಯವಸ್ಥೆ ಅಂತಂದು ನಾವು ಇಲ್ಲಿ ಹೇಳ್ತಾರೆ. ಯಾರು? ಮೆಕೆವೆರ್ ಮತ್ತು ಪೇಜ್ರವರು ಅಂತಂದು. ಇನ್ನು ಈ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳನ್ನು ನೋಡ್ರಿ, ಇದೇನಂದ್ರೆ ಸಾರ್ವತ್ರಿಕತೆಯನ್ನು ಹೊಂದೈತಿ ಅಂತಂದು ಹೇಳಿ. ಏನಂದ್ರೆ ಮಾನವ ವಿಕಾಸ ಎಷ್ಟಾಗತ್ತೆ ನೋಡ್ರಿ, ಅಷ್ಟೇ ಏನಂದ್ರೆ ಮಾನವನ ಚರಿತ್ರೆ ಏನಂದರೆ ಹೊಂದೈತಿ ಅಂತಂದು ನಾವು ಹೇಳ್ಬೋದು ರೀ. ನೋಡ್ರಿ, ಈಗ ಕುಟುಂಬ ನೋಡ್ರಿ, ಯಾವುದೇ ಮಾನವ ಸಮಾಜದ ಆರಂಭದೊಳಗೆ ಯಾವುದೇ ಒಂದು ಜಾಗ ಅಥವಾ ಕಾಲಕ್ಕೆ ಸೀಮಿತವಾಗದೆ ಏನಂದ್ರೆ ಎಲ್ಲ ಕಾಲದೊಳಗೂ ಎಲ್ಲ ಸಂಸ್ಥೆಗಳು ಇರುವುದು ನಮ್ಗೆ ತಿಳಿತೈತೆ ರೀ ಮಾನವ. ಹಾಗಾಗಿ ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡ್ರಿ, ಕುಟುಂಬದಾಗಿರ್ತಾನೆ, ಶಾಲೆಗೆ ಹೋಗ್ತಾನೆ, ವಿವಾಹವಾಗ್ತಾನೆ, ಹೀಗೆ ಇತ್ಯಾದಿ ಏನಂದ್ರೆ ಸಾಮಾಜಿಕ ಸಂಸ್ಥೆಗಳು ಸ್ಥಿರವಾಗಿರೋಲ್ರಿ. ಒಂದು ಕುಟುಂಬಕ್ಕಷ್ಟೇ ಸ್ಥಿರವಾಗಿರದೆ, ಶಾಲೆಗಷ್ಟೇ ಸ್ಥಿರವಾಗಿರದೆ, ವಿವಾಹ ವ್ಯವಸ್ಥೆಗಷ್ಟೇ ಸ್ಥಿರವಾಗಿರದೆ, ಈ ಎಲ್ಲ ಒಂದೊಂದು ವ್ಯವಸ್ಥೆಗಳನ್ನು ಏನಂದ್ರೆ ದಾಟ್ಕೊತಾನೆ ಬರ್ತಾನೆ ರೀ ಮಾನವನಾದಂಥವ್ನು. ಅದಕ್ಕೇನಂದ್ರೆ ಕುಟುಂಬ, ಶಾಲೆ ಈ ರೀತಿಯಾಗಿ ಮಾನವ ಸಮಾಜ ಏನಂತಂದ್ರೆ ಆರಂಭದಿಂದ ಯಾವುದೇ ಒಂದು ಜಾಗ ಅಥವಾ ಕಾಲಕ್ಕೆ ಸೀಮಿತವಾಗಿಲ್ಲ, ಇದೇನಂದ್ರೆ ಸಾರ್ವತ್ರಿಕವಾಗಿದೆ ಅಂತಂದು ಇಲ್ಲಿ ಹೇಳ್ತಾರೆ. ಇನ್ನು ಸಾಮಾಜಿಕ ಸಂಸ್ಥೆಗಳೊಳಗೆ ನಿಯಮಗಳದಾವು ನೋಡ್ರಿ. ನಾವು ಸಾಮಾಜಿಕ ಸಂಸ್ಥೆ ಇದೈತಿ, ನಾವು ಹೆಂಗೆ ಬೇಕು ಹಂಗೆ ಇದ್ರಾತ್ರು ನಮಗೇನು ಯಾವುದೇ ರೀತಿಯಾದಂತಹ ನಿಯಂತ್ರಣಗಳಿಲ್ಲ ಅಂತಂದು ತಿಳ್ಕೊಳೋದು ನಮ್ಮದು ತಪ್ಪಾಗತ್ತೆ ನೋಡ್ರಿ. ಸಾಮಾಜಿಕ ಸಂಸ್ಥೆಗಳೊಳಗೆ ಏನಂದ್ರೆ ನಿಯಮಗಳಿರ್ತಾವೆ. ಆ ನಿಯಮಗಳಿಗೆ ವಿರುದ್ಧವಾಗಿ ವರ್ತನೆ ಮಾಡಬಾರ್ದ್ರಿ. ಅದನ್ನೇನಾದರೂ ಮಾಡಿದ್ರಂದ್ರೆ ಸಾಮಾಜಿಕ ಸಂಸ್ಥೆಗಳು ಏನಂದ್ರೆ ನಿರ್ಬಂಧಿಸ್ತಾವ್ರಿ. ನಿರ್ಬಂಧವನ್ನು ಹೇರ್ತಾವೆ. ಅವುಗಳನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಈ ಸಾಮಾಜಿಕ ಸಂಸ್ಥೆಗಳು ಏನಂದ್ರೆ ತಮ್ಮ ನಿಯಮಗಳನ್ನು ಸಂಸ್ಥೆ ಕಟ್ಟುನಿಟ್ಟಾಗಿ ನಿಯಮಗಳನ್ನು ಪಾಲಿಸ್ಬೇಕನ್ನೋ ಸಲುವಾಗಿ ಏನಂದ್ರೆ ಈ ಸಾಮಾಜಿಕ ಸಂಸ್ಥೆಗಳೊಳಗೆ ಸದಸ್ಯರನ್ನು ನೇಮಕ ಮಾಡಿರ್ತಾರೆ. ಇದ್ರ ಮೂಲಕ ಏನಂದ್ರೆ ಸಾಮಾಜಿಕ ಸಂಸ್ಥೆಗಳನ್ನು ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ತೈತಿ. ಏನಪ್ಪ ಮೂಲಭೂತ ಅವಶ್ಯಕತೆಗಳು ಅಂತಂದ್ರೆ, ನಮಗೆ ವಸತಿ ಆಗಿರ್ಬೋದು, ಮತ್ತು ಬಯಕೆ ಆಗಿರ್ಬೋದು, ಸಂತಾನ ಅಭಿವೃದ್ಧಿ ಆಗಿರ್ಬೋದು, ವ್ಯಕ್ತಿತ್ವ ಬೆಳವಣಿಗೆ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಅಗತ್ಯಗಳ ಪೂರೈಕೆಗೆ ಏನಂದ್ರೆ ಕುಟುಂಬ
ಸಮನ್ವಯತೆ ಮೂಲಕ ಕೆಲಸ ಮಾಡ್ತೈತಿ. ಹಂಗೆ ಈ ಅನೇಕ ಸಂಸ್ಥೆಗಳು ಕೂಡ ಅಸ್ತಿತ್ವದಲ್ಲಿ ಇದ್ರೊಳಗೆ ಅದಾವು ಅಂತ ನಾವು. ಲಿಖಿತ ಮತ್ತು ಅಲಿಖಿತ ನೀತಿ ನಿಯಮಗಳು ನೋಡ್ರಿ, ಹಿಂದಿಲಿಂದನೂ ಏನಂದ್ರೆ ಅನೇಕ ಪರಂಪರೆಗಳದವು, ಲೋಕಾರೂಢಿಗಳದವು, ನೈತಿಕ ನಿಯಮಗಳದವು, ಕಟ್ಟುಪಾಡುಗಳದವು. ಅವು ಏನಂದ್ರೆ ಲಿಖಿತ ರೂಪದೊಳಗಿದ್ರೆ, ಇನ್ನೊಂದಿಷ್ಟು ಏನಂದ್ರೆ ಅಲಿಖಿತ. ಇವೆಲ್ಲ ಏನಂದ್ರೆ ಇವು ಪರಂಪರೆಗಳು, ಲೋಕಾರೂಢಿ, ನೈತಿಕ ನಿಯಮ, ಕಟ್ಟುಪಾಡು ಇವೆಲ್ಲ ಅಲಿಖಿತ ರೂಪದೊಳಗಿದ್ರೆ, ಈ ನ್ಯಾಯಾಲಯದೊಳಗೆ ಏನೈತಿ ಕಾನೂನುಗಳದ ನೋಡ್ರಿ, ಸರ್ಕಾರ ಅದಾವು, ಸಂವಿಧಾನ, ಶಾಲೆ, ಇವು ಆಧುನಿಕ ಸಾಮಾಜಿಕ ಸಂಸ್ಥೆಗಳ ನಿಯಮಗಳನ್ನು ಏನಂತಾರಂದ್ರೆ ಲಿಖಿತ ರೂಪದೊಳಗೆ ನಾವು ನೋಡ್ಬೋದ್ರಿ. ಇನ್ನು ಪರಸ್ಪರ ಆಂತರಿಕ ಸಂಬಂಧವನ್ನು ಹೊಂದಿದೆ ಇವು ಸಾಮಾಜಿಕ ಸಂಸ್ಥೆಗಳು ಅಂತಂದ್ರೆ ನೋಡ್ರಿ, ಕುಟುಂಬದ ಎಕ್ಸಾಂಪಲ್ ನಾವು ಕುಟುಂಬ ಅಂತ ತೊಗೊಂಡ್ರೆ, ಕುಟುಂಬದೊಳಗೆ ಮಕ್ಕಳ ಪಾಲನೆ ಪೋಷಣೆಯನ್ನು ಸಾಂಪ್ರದಾಯಿಕವಾಗಿ ಮಾಡ್ಕೊತನೇ ಬಂದೀವಿ ರೀ. ಇನ್ನು ಶಾಲೆಗಳು ಅಂತಂದು ತೊಗೊಂಡ್ರೆ ಹೊಸ ಕಲಿಕೆಗೆ ಏನಂದ್ರೆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಮಕ್ಕಳು ಏನು ಮಾಡ್ತಾರೆ, ಶಾಲೆಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೌಟುಂಬಿಕ, ಸಾಮಾಜಿಕ, ಭಾಷಿಕ ಹಿನ್ನೆಲೆಯಿಂದ ಬಂದಂಥ ಮಕ್ಕಳು ಏನು ಮಾಡ್ತಾರೆ, ಜೊತೆಯಾಗಿ ಬೆಳೀತಾರೆ. ಸೊ ಹಿಂಗೆ ಪರಸ್ಪರ ಏನಂದ್ರೆ ಒಂದಕ್ಕೊಂದು ಸಂಬಂಧ ಹೊಂದ್ಯಾವು ಅಂತ ನಾವು ಹೇಳ್ಬೋದು ರೀ. ಇವೆಲ್ಲ ಏನು ರೀ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳು ಅಂತ ನಾವು ಹೇಳ್ಬೋದು ರೀ. ಯಾವ್ಯಾವಪ್ಪ ಅಂದ್ರೆ ಸಾರ್ವತ್ರಿಕತೆ ಆಗಿರ್ಬೋದು, ಸಾಮಾಜಿಕ ಸಂಸ್ಥೆಗಳ ನಿಯಮಗಳನ್ನು ಹೊಂದ್ಯಾವು ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ತವು, ಲಿಖಿತ ಮತ್ತು ಅಲಿಖಿತ ನಿಯಮಗಳಂಥವು, ಪರಸ್ಪರ ಆಂತರಿಕ ಸಂಬಂಧಗಳನ್ನು ಹೊಂದ್ಯಾವು ಅಂತಂದು ಹೇಳ್ಬೋದು ರೀ. ಈ ಸಾಮಾಜಿಕ ಸಂಸ್ಥೆಯ ಮಹತ್ವ ಏನೈತೆ ಅಂದ್ರೆ ಈ ಸಂಸ್ಕೃತಿಯ ವಾಹಕವಾಗೈತಿ. ಅಂದರೆ ಇವು ನಮ್ಮ ಸ್ಥಳೀಯವಾಗಿರುವಂತಹ ಜ್ಞಾನ ಆಗಿರ್ಬೋದು, ಕಲೆಗಳಾಗಿರ್ಬೋದು, ನುಡಿಗಳಾಗಿರ್ಬೋದು, ಮತ್ತು ನಮ್ಮ ರೂಢಿ ಸಂಪ್ರದಾಯಗಳಾಗಿರ್ಬೋದು, ನೈತಿಕ ನಿಯಮಗಳಾಗಿರ್ಬೋದು, ಇವನ್ನೆಲ್ಲ ಏನಂದ್ರೆ ಈ ಸಂಸ್ಥೆಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ವರ್ಗಾಯಿಸ್ಕೊಂತನೇ ಬಂದವ್ರಿ. ಹಾಗಾಗಿ ಇದೊಂದು ಏನಂದ್ರೆ ಸಂಸ್ಕೃತಿಯ ವಾಹಕವಾಗೈತಿ ಅಂತ ನಾವು ಹೇಳ್ಬೋದು ರೀ. ಇದೇನಂದ್ರೆ ಸದಸ್ಯರ ಅಗತ್ಯತೆಗಳನ್ನು ಪೂರೈಸ್ತೈತೆ ರೀ. ಏನಪ್ಪ ಅಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಮತ್ತು ಬೌದ್ಧಿಕ ಅವಶ್ಯಕತೆಗಳನ್ನು ಈಡೇರಿಸುವ ಜೊತೆಗೆ ಏನಂದ್ರೆ ತನ್ನ ಸದಸ್ಯರು ಸಾಮುದಾಯಿಕ ಜೀವನದಲ್ಲಿ ಹೇಗೆ ಕಾರ್ಯೋನ್ಮುಖರಾಗಿರ್ತಾರೆ, ಅಂದರೆ ನಮ್ಮ ಸದಸ್ಯರು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡ್ತಿದ್ದಾರೆ ಎನ್ನುವುದನ್ನು ಈ ಸಾಮಾಜಿಕ ಸಂಸ್ಥೆಗಳು ನಮಗೆ ತಿಳಿಸ್ಕೊಡ್ತಾವು ಅಂತ ನಾವು ಹೇಳ್ಬೋದು ರೀ. ಇನ್ನು ಸದಸ್ಯರ ಸಾಮಾಜಿಕ ವರ್ತನೆಗಳನ್ನು ರೂಪಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ನೋಡ್ರಿ, ಈ ಸಾಮಾಜಿಕ ಸಂಸ್ಥೆಗಳಿಂದ ನಮಗೆ ಉತ್ತಮ ನಡವಳಿಕೆಗಳು ಯಾವ್ಯಾವು ಮತ್ತು ತಪ್ಪು ನಡವಳಿಕೆಗಳು ಯಾವ್ಯಾವು ಅನ್ನೋದನ್ನು ಹೇಳ್ಕೊಡ್ತಾವ್ರಿ. ನೋಡಿರಿ, ನಾವು ಹೆಂಗೆ ಬೇಕು ಹಂಗೆ ಈಗ ನಮ್ಮ ಶಾಲೆಗಳಿಗೆ ಹೋಗ್ತೀವಿ, ಪ್ರತಿನಿತ್ಯ ನಮ್ಮ ನಡವಳಿಕೆಗಳು ಹೆಂಗಿರ್ತಾವೆ, ಅವು ಬಟ್ಟೆ ತೊಡುವುದರಿಂದ ಹಿಡಿದು ನಾವು ಕಲಿಯುವವರೆಗೂ ಯಾವ ವಿಷಯಗಳನ್ನು ಹೇಳ್ಕೊಡ್ತೀವಿ, ಯಾವ್ಯಾವ ವಿಷಯಗಳನ್ನು ನಾವು ತಿಳ್ಕೊತೀವಿ ಅನ್ನೋದು ನಮ್ಗೆ ಅದರೊಳಗೆ ನಾವು ನಮ್ಮ ವರ್ತನೆಯನ್ನು ಕಾಣ್ತಿರ್ತೀವಿ ರೀ. ಅವುಗಳನ್ನೇನಂದ್ರೆ ಶಿಕ್ಷಕರೆಲ್ಲ ತಿದ್ದಿರ್ತಾರೆ. ಸೊ ಅದರಿಂದ ನಾವೇನು ಮಾಡ್ತೀವಿ ಅಂದ್ರೆ ಸುಧಾರಣೆಯನ್ನು ಮಾಡ್ಕೊತೀವಿ ಅಂತ ನಾವು ಹೇಳ್ಬೋದು ರೀ. ಇನ್ನು ಸಾಮಾಜಿಕ ಸಂಸ್ಥೆಗಳನ್ನು ಏನದವಲ್ಲ ವ್ಯಕ್ತಿಗಳಿಗೆ ಪಾತ್ರ ನೀಡುತ್ತಾ ಅಂದ್ರೆ ಈ ಸಾಮಾಜಿಕ ಸಂಸ್ಥೆಯೊಳಗೆ ಒಬ್ಬ ಸದಸ್ಯ ಒಂದು ಭಾಗವಾಗಿರ್ತಾನೆ. ಅವನ ವಯಸ್ಸಿಗೆ ಅನುಗುಣವಾಗಿ ತನ್ನದೇ ಆದಂತಹ ಅಂತಸ್ತಂತಿರುತ್ತೆ, ತನ್ನದೇ ಆದಂತಹ ಪಾತ್ರ ಅಂತ ಇರ್ತೈತಿ, ಅದನ್ನ ನೀಡಿರ್ತಾನೆ. ನೋಡಿರಿ, ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಕುಟುಂಬ ಅನ್ನೋದೊಂದು ಕುಟುಂಬ ಇರುತ್ತೆ. ಆ ಕುಟುಂಬದೊಳಗೆ ಆ ಎಲ್ಲ ಕುಟುಂಬದೊಳಗೂ ಒಬ್ಬ ಹಿರಿಯತನ ಮಾಡೋದ್ರ ಸಲುವಾಗಿ ಏನಂದ್ರೆ ಒಬ್ಬ ಹಿರಿಯನಿರ್ತಾನೆ. ಅವನಿಗೇನಂದ್ರೆ ಆ ಅಧಿಕಾರವನ್ನು ನೀಡಿರ್ತಾರೆ. ಸೊ ಏನೇ ಆ ಹಿರಿತನಕ್ಕೆ ಅನುಗುಣವಾಗಿ ಬಂದಂಥ ಪಾತ್ರಗಳನ್ನಾಯ್ತು, ಬಂದಂಥ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನಾಯ್ತು ಆ ಸದಸ್ಯ ನೋಡ್ಕೊತಿರ್ತಾನೆ. ಈ ರೀತಿಯಾಗಿ ಇದೇನು ವ್ಯಕ್ತಿಗಳಿಗೆ ತನ್ನ ಪಾತ್ರವನ್ನು ನಿರ್ವಹಣೆ ಮಾಡೋಕ್ಕೆ ಈ ಸಾಮಾಜಿಕ ಸಂಸ್ಥೆಗಳು ಮುಖ್ಯವಾಗ್ಯವು ಅಂತ ನಾವು ಹೇಳ್ಬೋದು ರೀ. ಈ ಸಾಮಾಜಿಕ ಸಂಸ್ಥೆಗಳೊಳಗೆ ಇದ್ರ ಪಾತ್ರ ಮತ್ತು ಕಾರ್ಯಗಳು ಹೆಂಗೆ ನಡೀತಾವಪ್ಪ ಅಂತಂದ್ರೆ ನೋಡಿರಿ, ಇದ್ರೊಳಗೆ ಈ ಸಾಮಾಜಿಕ ಸಂಸ್ಥೆಗಳೊಳಗೆ ಕುಟುಂಬನೇ ಏನಂದ್ರೆ ಮೂಲ ಘಟಕ ಆಗೈತಿ ಅಂತ ನಾವು ಹೇಳ್ಬೋದು ರೀ. ಈ ಕುಟುಂಬದ ಕಾರ್ಯಗಳು ಏನಪ್ಪ ಇದ್ರೊಳಗೆ ಅಂತಂದ್ರೆ ಸದಸ್ಯರ ಪೋಷಣೆ. ನೋಡಿರಿ, ನಾವು ಬೇರೆ ಬೇರೆ ಬಂಧುತ್ವ ಸ್ಥಾನಗಳನ್ನು ನೀಡಿರ್ತೈತಿ ಕುಟುಂಬ. ಅದಕ್ಕೆ ಅನುಗುಣವಾಗಿ ಏನಂದ್ರೆ ಕುಟುಂಬದೊಳಗೆ ಬೇರೆ ಬೇರೆ ಪಾತ್ರವನ್ನು ನಿರ್ವಹಿಸೋರು ಇರ್ತಾರೆ. ನಾವು ಅದನ್ನೆಲ್ಲ ಬಿಟ್ಟು ಏನು ಮಾಡ್ತೀವಿ, ತನ್ನ ಎಲ್ಲ ಸದಸ್ಯರನ್ನು ಪೋಷಣೆ ಮಾಡುವ ಪ್ರಮುಖ ತಾಣ ಅಂತ ನಾವು ಕುಟುಂಬವನ್ನು ಕರಿಬೋದು ರೀ. ಇಲ್ಲಿ ನೋಡ್ರಿ, ಅಜ್ಜಿ ತಾತ ಅಂತಿರ್ತಾರೆ, ಅಪ್ಪ ಅಮ್ಮ ಅಂತಿರ್ತಾರೆ, ನಮ್ಮನ್ನೆಲ್ಲ ಪ್ರತಿ ಕ್ಷಣವನ್ನು ಎಚ್ಚರಿಕೆಯಿಂದ ನೋಡ್ಕೊತಿರ್ತಾರೆ. ಹಾಗಾಗಿ ಸದಸ್ಯರ ಪೋಷಣೆ ಈ ಕುಟುಂಬದೊಳಗೆ ಮುಖ್ಯವಾಗಿರ್ತೈತಿ ಅಂತ ನಾವು ಹೇಳುವ. ಭದ್ರತೆ ಮತ್ತು ಸಾಮಾಜೀಕರಣ. ನೋಡಿರಿ, ನಾವು ಸಮಾಜದೊಳಗೆ ಹೆಂಗೆ ವ್ಯವಹರಿಸಬೇಕು, ಹೆಂಗೆ ನಡ್ಕೋಬೇಕು ಅನ್ನೋದನ್ನು ಮೇನ್ ಅಂದ್ರೆ ಮೊದಲು
ಕುಟುಂಬ ತಿಳಿಸ್ಕೊಡ್ತೈತಿ. ಮತ್ತು ನಾವು ಎಲ್ಲ ಸಾಮಾಜಿಕವಾಗಿ ಹೆಂಗೆ ನಾವು ಶಿಕ್ಷಣ ಪಡಿಬೇಕು, ಮತ್ತು ಅನಾರೋಗ್ಯ ಸಮಯದೊಳಗೆ ನಾವು ಹೆಂಗೆ ಆರೈಕೆ ಪಡ್ಕೋಬೇಕು, ಉದ್ಯೋಗ ಪಡಿಬೇಕಂದ್ರೆ ಏನು ಮಾಡಬೇಕು, ಮತ್ತು ಯಾವ್ಯಾವ ರೀತಿ ಬೆಂಬಲ ಮತ್ತು ಪಡ್ಕೋಬೇಕು ಅನ್ನೋದನ್ನೆಲ್ಲ ಏನಂದರೆ ಈ ಕುಟುಂಬ ನಮ್ಗೆ ಹೇಳ್ಕೊಡ್ತೈತಿ ಅಂತಂದು ಹೇಳ್ಬೋದು. ಇನ್ನು ಕುಟುಂಬ ನೋಡಿದ್ವಿ. ಇನ್ನು ವಿವಾಹ ಕಾರ್ಯಗಳು ಏನಪ್ಪ ಅಂತಂದ್ರೆ ನೋಡಿರಿ, ಸಾಮಾಜಿಕ ಅನುಮತಿ. ನೋಡಿರಿ ಏನಪ್ಪ ಅಂತಂದ್ರೆ ವಿವಾಹ ಅನ್ನೋದು ಏನೈತಲ್ಲ, ಪುರುಷ ಮತ್ತು ಮಹಿಳೆ ಜೊತೆಯಾಗಿ ಜೀವನ ನಡೆಸುವ ಒಂದು ಸಾಮಾಜಿಕ ಅನುಮತಿಯನ್ನು ಪಡೆಯೋ ಪ್ರಕ್ರಿಯೆ ಆಗೈತ್ರಿ. ನೋಡಿರಿ, ಹೆಣ್ಣು ಗಂಡು ಜೋಡಿಯಾಗಲು, ಗಂಡು ಹೆಣ್ಣು ಜೋಡಿಯಾಗಲು ಏನಂದ್ರೆ ಅವರಿಬ್ಬರು ಒಪ್ಪಿಗೆ ಇದೆ ಇರ್ತೈತಿ. ಇವರಿಬ್ಬರು ಒಪ್ಪಿಗೆ ಪಡೆದ ತಕ್ಷಣ ಏನಂದ್ರೆ ಗಟ್ಟಿಯಾಗಿ ಏನಂತೂ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಜೀವನವನ್ನು ನಡೆಸೋದಕ್ಕೆ ಇದು ಸಾಮಾಜಿಕ ಸಂಸ್ಥೆಗಳು ಅನುವು ಮಾಡಿಕೊಡ್ತೈತಿ ಅಂತ ನಾವು ಹೇಳ್ಬೋದು. ಇನ್ನು ಕುಟುಂಬ ಸ್ಥಾಪನೆಗೆ ತಳಹದಿ. ನೋಡಿರಿ, ಸಂತಾನೋತ್ಪತ್ತಿ ಮತ್ತು ಮಕ್ಕಳನ್ನು ಬೆಳೆಸುವಿಕೆ ಮತ್ತು ಸಾಮಾಜೀಕರಣದ ಪ್ರಕ್ರಿಯೆಗಳು ಈ ಕುಟುಂಬದ ನೆರವಿನೊಂದಿಗೆ ನಡೆಯುತ್ತೈತಿ ಅಂತ ನಾವು ಹೇಳ್ಬೋದು ರೀ. ಮಕ್ಕಳ ಹುಟ್ಟಿದ ಬಳಿಕವೂ ವಿವಾಹ ಸಂಬಂಧವು ಮುಂದುವರಿತಿರ್ತೈತಿ ರೀ, ಹಂಗೆ ಯಾವಾಗಲೂ ನೋಡಿದ್ರೆ. ಇನ್ನು ಸಂಬಂಧದಲ್ಲಿ ಕಾನೂನು ಬದ್ಧತೆ. ನೋಡಿರಿ, ವಿವಾಹ ಕೇವಲ ಪತಿ ಪತ್ನಿಯರ ನಡುವೆ ಆಗಿರಲ್ಲ, ಅದು ಒಂದು ಮನೆಯಿಂದ ಇನ್ನೊಂದು ಮನೆಗಳ ಸದಸ್ಯರುಗಳ ಸಂಬಂಧಗಳಲ್ಲಿ ಏರ್ಪಟ್ಟಿರ್ತೈತೆ ರೀ. ಇದು ಒಂದು ಮಗು ಹುಟ್ಟಿ ತನ್ನ ತಂದೆಯವರ ಕುಟುಂಬದ ಆಸ್ತಿಗೆ ಉತ್ತರಾಧಿತ್ವವನ್ನು ಹಿಂಗೆ ಸಮಾಜದ ನಿರಂತರತೆಗೆ ಏನಂದ್ರೆ ಕುಟುಂಬ ಮುಖಾಂತರ ವಿವಾಹದ ಚೌಕಟ್ಟಿನಲ್ಲಿ ಉತ್ತರಾಧಿಕಾರತ್ವ ಇತ್ಯಾದಿ ವಿಷಯಗಳಿಗೆ ಕಾನೂನು ಮಾನ್ಯತೆ ಕೂಡ ಐತಿ ಅಂತಂದು ಹೇಳ್ಬೋದು ರೀ. ಇನ್ನು ಧರ್ಮದ ಕಾರ್ಯಗಳು ಅಂತಂದು ನಾವು ಹೇಳ್ಬೋದು ರೀ. ಏನಪ್ಪ ಧರ್ಮದ ಕಾರ್ಯಗಳು ಅಂತಂದ್ರೆ ಒಂದು ಸಮಾಜದೊಳಗೆ ಕಂಡುಬರುವ ಮತ್ತು ಪ್ರಮುಖ ಸಾಮಾಜಿಕ ಸಂಸ್ಥೆ ಅಂದರೆ ಧರ್ಮ ಅಂತ ನಾವು ಹೇಳ್ಬೋದು. ಮಾನವನ ನಾಗರಿಕತೆಯೊಂದಿಗೆ ಧರ್ಮವು ಕೂಡ ಉಗಮಗೊಂಡೈತಿ ಅಂತ ನಾವು ಹೇಳ್ಬೋದು ರೀ. ಈ ಸಮಾಜದ ಅವಿಭಾಜ್ಯ ಅಂಗವಾಗಿ ಈ ಧರ್ಮ ತನ್ನ ಕಾರ್ಯ ಮಾಡಾಕಂತೈತಿ ಅಂತ ನಾವು ಹೇಳ್ಬೋದು. ನೋಡಿರಿ, ಈ ಸಾಮಾಜೀಕರಣದೊಳಗೆ ಇದೇನು ಧರ್ಮ ಏನು ಮಾಡ್ತೈತಿ ಅಂದ್ರೆ ಸಾಮಾಜೀಕರಣದ ಕಾರ್ಯವನ್ನು ಮಾಡುತ್ತೆ. ಏನಪ್ಪ ಅಂತಂದ್ರೆ ನಮ್ಮ ಸಂಪ್ರದಾಯಗಳಾಗಿರ್ಬೋದು, ಧಾರ್ಮಿಕ ವಿಧಿಗಳಾಗಿರ್ಬೋದು, ಆಚರಣೆಗಳನ್ನಾಗಿರ್ಬೋದು ನಡೆಸುವುದರ ಮೂಲಕ ಏನಂದ್ರೆ ಅವುಗಳನ್ನು ಅದರ ಮೌಲ್ಯಗಳ ಮತ್ತು ಶಾಂತಿ ಪ್ರಸಾರದೊಳಗೆ ಈ ಧರ್ಮ ನೆರವೇರುತ್ತಾ ಅಂತಂದು ಹೇಳ್ಬೋದು ರೀ. ಇನ್ನು ಸಾಮಾಜಿಕ ಐಕ್ಯತೆ ಏನಂದ್ರೆ ಸಂಪ್ರದಾಯದೊಳಗೆ ಇರುವಂತಹ ವಿವಿಧತೆ ಮತ್ತು ಏಕರೂಪತೆ ಮತ್ತು ಸಂಕೇತಗಳನ್ನು ಏನಂದ್ರೆ ಬಳಕೆ ಇತ್ಯಾದಿ ಜನರುಗಳಲ್ಲಿ ಐಕ್ಯತೆ ಮೂಡಿಸ್ತೈತಿ ಅಂತ ನಾವು ಹೇಳ್ಬೋದು ರೀ. ಇನ್ನು ಮೌಲ್ಯಗಳ ಸಂರಕ್ಷಣೆ. ನೋಡಿ, ಪ್ರಾಮಾಣಿಕತೆ ಆಗಿರ್ಬೋದು, ನ್ಯಾಯ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಅಹಿಂಸೆ ಈ ಮೊದಲಾದ ಸಾಮಾಜಿಕ ಮೌಲ್ಯಗಳನ್ನೇನು ಉಳಿಸ್ಕೊಂಡು ಬರೋದಕ್ಕೆ ಈ ಧರ್ಮ ಏನಂದ್ರೆ ಪರಿಣಾಮಕಾರಿ ಸಾಧನವಾಗೈತಿ ಅಂತ ನಾವು ಹೇಳ್ಬೋದು. ಇನ್ನು ಸಾಮಾಜಿಕ ನಿಯಂತ್ರಣ. ಏನಿದು ಧರ್ಮ ಏನೈತಲ್ಲ, ದೇವರು ಮತ್ತು ಆಧ್ಯಾತ್ಮಕ ಏನು ಒಳಗೊಂಡಿರ್ತಾರಲ್ಲ ಈ ಮನುಷ್ಯರು, ಇವರ ಚಟುವಟಿಕೆಗಳನ್ನು ಏನಂದ್ರೆ ನಿಯಮಿತಗೊಳಿಸ್ತೈತೆ ರೀ ಇದು ಧರ್ಮ ಅಂತ ನಾವು ಹೇಳಬೇಕು. ನೋಡಂದ್ರೆ ನಾವು ನೈತಿಕವಾಗಿರ್ಬೇಕಂದ್ರೆ, ಶಿಸ್ತಿನಂದ್ರೆ ಇರ್ಬೇಕಂದ್ರೆ, ಸಮಾಜದ ಸಾಮಾಜಿಕೃತ ಪ್ರಜೆಗಳಾಗಿ ಧರ್ಮ ನಮಗೆ ನೆರವಾಗುತ್ತಾ ಅಂತ ಅನ್ನೋದೇ ಹೇಳ್ಬೋದು ರೀ. ನೋಡಿರಿ, ಇಷ್ಟು ನೋಡ್ಕೊಂಡು ಇವತ್ತು ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ರೀ. ಫಸ್ಟ್ನೇದು ಸಾಮಾಜಿಕ ಸಂಸ್ಥೆಗಳ ಅರ್ಥ ನೋಡ್ಕೊಂಡ್ವಿ. ವಾಪಸ್ಸು ಸಮ್ನರ್ ಮತ್ತು ಕೆಲ್ಲರ್ ಅವ್ರು ಏನಂದ್ರು ಅನ್ನೋದನ್ನು ನೋಡ್ಕೊಂಡ್ವಿ. ಏನಂದ್ರೆ ಅವರು ಜೀವಿಗಳ ಶರೀರದಲ್ಲಿ ಜೀವಕಣ ಮತ್ತು ಅಂಗಾಂಗಗಳಿರುವಂಥ ಸಮಾಜಕ್ಕೆ ಲೋಕಾರೂಢಿಗಳು ಮತ್ತು ವ್ಯವಸ್ಥೆಗಳು ಇರ್ತಾವೆ ಅನ್ನೋದನ್ನು, ಇದು ವೆರಿ ಇಂಪಾರ್ಟೆಂಟು ನೋಡ್ಕೊತಿರ್ರಿ. ಮತ್ತು ವಾಪಸ್ಸು ಇನ್ನೊಬ್ಬರು ಸಮ್ನರ್ ಅವ್ರು ಬರ್ತಾರೆ, ಇದು ಕೂಡ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಮತ್ತು ಮೆಕೆವರ್ ಮತ್ತು ಪೇಜರ್ ಅವರು ಹೇಳ್ತಾರೆ, ಸಾಮಾಜಿಕ ಸಂಸ್ಥೆಗಳು ಏನಂದ್ರೆ ಒಂದು ಗುಂಪಿನ ಚಟುವಟಿಕೆಗಳಾಗಿ ರೂಪುಗೊಂಡಿರೋ ಒಂದು ವ್ಯವಸ್ಥೆ ಅಂತಂದು ಹೇಳ್ಯಾರೆ, ಇದು ಇಂಪಾರ್ಟೆಂಟು. ಮತ್ತು ಸಾಮಾಜಿಕ ಲಕ್ಷಣಗಳಂದರೆ ಇವ ಸಾರ್ವತ್ರಿಕತೆ, ಸಾಮಾಜಿಕ ಸಂಸ್ಥೆಗಳ ನಿಯಮಗಳಾಗ್ಯವು ಮತ್ತು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸ್ತವೆ, ಅವನ್ನೆಲ್ಲ ನೋಡ್ಬೋದು. ಇನ್ನು ಸಾಮಾಜಿಕ ಸಂಸ್ಥೆಯ ಮಹತ್ವ ಅನ್ನೋದನ್ನು ನೋಡ್ಕೊಂಡ್ವಿ, ಮತ್ತು ಅದರ ಕಾರ್ಯಗಳು ಏನು ಅನ್ನೋದನ್ನು ನೋಡ್ಕೊಂಡ್ವಿ. ಓಕೆ, ಥ್ಯಾಂಕ್ ಯು. ನಾಳೆ ಕ್ಲಾಸ್ ಒಳಗೆ ನೆಕ್ಸ್ಟ್ ಇದನ್ನು ಹೇಳ್ಕೊಡ್ತೀನಿ. ಓಕೆ, ಬಾಯ್.